ಸೊ ಇನ್ನ ಕಿಪಿ ಹ್ಮ್. ನಿಮ್ಗೆ ಆದಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಲಕ್ಷಾಂತರ ಫಾಲೋವರ್ಸ್ ಫ್ಯಾನ್ಸ್ ಇದಾರೆ. ಹೌದು. ಅದ್ರ ನಡುವೆ ನಿಮ್ಮನ್ನ ಹ್ಮ್. ನಾನ್ ಕಿಪಿನ ಲವ್ ಮಾಡ್ತೀನಿ, ನಾನ್ ಕಿಪಿನ ಲವ್ ಮಾಡ್ತೀನಿ, ನಾನ್ ಲವರ್ ಅಂತ ಅನ್ಬಿಟ್ಟು ಹ್ಮ್. ಸೋಷಿಯಲ್ ಮೀಡಿಯಾದಲ್ಲೇ ನಿಮಗೆ ಗೊತ್ತಿಲ್ಲದೆ ಗೊತ್ತು ವಾರ್ ನಡೀತಾ ಇದೆ. ಹೌದು. ಅದರಲ್ಲಿ ಒಂದ್ ಕಡೆ ಹೊಳೆನರಸೀಪುರದ ಕಪ್ಪೆ ಅವರು, ಹೌದು. ಇನ್ನೊಂದ್ ಕಡೆ ನಮ್ಮ ತುಮಕೂರು ತುಂಟುಂತರ ಅವರೊಬ್ರು, ಇನ್ನೊಂದ್ ಕಡೆ ಇನ್ನೊಬ್ರು. ಸೊ ಈ ತರ ಎಲ್ಲ ಆಗ್ತಿದೆ. ರೀಸೆಂಟ್ ಆಗಿ ಅವ್ರ ಇಬ್ರು ಭೇಟಿ ಆಗಿದ್ರಿ. ಹೌದು. ಸೊ ಏನ್ ಹೇಳ್ತೀರಾ, ಏನ್ ಹೇಳಿದ್ರು ಭೇಟಿ ಆದ್ಮೇಲೆ, ಏನ್ ಹೇಳಿದ್ರು, ಮತ್ತೆ ಈ ಒಂದು ಲವರ್ಸ್ ಗಳ ಕಾಟಕ್ಕೆ ಏನ್ ಹೇಳ್ತೀರಾ? ಅವ್ರು ನಿಜವಾಗಿ ಲವ್ ಮಾಡ್ತಾ ಇಲ್ಲ. ಓಕೆ, ಬಿಕಾಸ್ ಅವರು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು. ಬಿಕಾಸ್ ನನ್ನನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಅವರು ನನ್ನನ್ನು ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಬೇರೆ ನೆಕ್ಸ್ಟ್ ಲೆವೆಲ್ ಆಗಿ ಅದರಿಂದ ಇಟ್ಕೊಂಡಿದ್ದಾರೆ. ಖುಷಿಯಾಗಿದ್ದೀರಾ ನೀವು? ಅದರಿಂದ ನಿಮಗೆ ಸಮಸ್ಯೆ ಇಲ್ಲ? ದೇವರಾನೆ ಏನು ಒಂದು ಪ್ರಾಬ್ಲಮೇ ಇಲ್ಲ. ಓಕೆ, ಬಿಕಾಸ್ ಅವ್ರೇನ್ ಮೋಸ ಮಾಡ್ತಾ ಇಲ್ಲಲ್ಲ, ನನ್ನ ಲವ್ ಮಾಡ್ತೀನಿ ಅಂತ ನನ್ಗೇನು ಹೇಳ್ತಾ ಇಲ್ಲಲ್ಲ. ಜಸ್ಟ್ ವಿಡಿಯೋ ಮಾಡ್ತಾ ಇರೋ, ಜಸ್ಟ್ ಅಂದ್ರೆ ಅವ್ರು ನನ್ನ ಖುಷಿಗೋಸ್ಕರ ಕಿಪಿ ಕೀರ್ತಿ ಅಂತ ಒಂದು ಫ್ಯಾನ್, ಅವ್ರು ಒಂದು ಫ್ಯೂಚರ್ ಫ್ಯಾನ್ ಇಟ್ಕೊಂಡ್ಬಿಟ್ಟಾರ. ನನ್ ಬೇರೆ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ. ಮತ್ತೆ ಸುನಿಲ್ ಕಪ್ಪೆ ಅಂದ್ರೆ ನಂಗೆ ಅವ್ರ ಫೇವ್ರೇಟ್ ಆಗ್ಬಿಟ್ಟಾರ. ಸೀರಿಯಸ್ ಆಗಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ಗೊಂದು ರೆಸ್ಪೆಕ್ಟ್ ಇದೆ. ಬಿಕಾಸ್ ಯಾಕೆ ಅಂದ್ರೆ ಅವರು ಮಾತಾಡೋ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಬೈದಿದೆ, ನನ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ, ಯಾಕೆ ಈ ತರ ವಿಡಿಯೋ ಮಾಡ್ತಾರೆ, ಇನಿಟೆಕ್ ತರ ವಿಡಿಯೋ ಮಾಡ್ತಿದ್ರು. ಬಟ್ ಅವ್ರು ರಿಯಲ್ ಆಗಿ ತುಂಬಾ ಅವ್ರ ಬಗ್ಗೆ ಆತರ ಹೇಳ್ಕೋಬಾರ್ದು. ತುಂಬಾ ಖುಷಿ ಆಗುತ್ತೆ. ನಾನು ಯಾರು ಸಪೋರ್ಟ್ ಮಾಡ್ತೀನಿ, ಸುನಿಲ್ ಕಪ್ಪೆ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಕಾರಣ ಇಷ್ಟೇ, ಅವ್ರು ಮುಂದೆ ಬರ್ಬೇಕು. ಪಾಪ ಅವ್ರು ನೋಡಿ ಏನೋ ಒಂದು ಮಾಡ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಕಪ್ಪೆ ಅವ್ರ ಹತ್ರ ಫೋನ್ ಇಲ್ಲ. ಅವ್ರ ಇಬ್ರು ಫ್ರೆಂಡ್ಸ್ ಅವ್ರ ಜೊತೆಗೆ ಸೀರಿಯಸ್ಲಿ ನಿಜ ಹೇಳ್ತೀನಿ, ಅವ್ರ ಇಬ್ರು ಫ್ರೆಂಡ್ಸ್ಗೂ ನಾವು ವಾಟ್ಸ್ಆಪ್ ಹೇಳ್ತೀವಿ. ಕಪ್ಪೆಗೆ ಒಂದೊಂದು ಕಾಂಟೆಂಟ್ ಹೇಳ್ಕೊಂಡು ಕಪ್ಪೆನ ಜೊತೆಗೆ ನಿಲ್ಸ್ಕೊಂಡು ಬೆಳೆಸ್ತಾ ಇದಾರೆ ಅವ್ರಿಬ್ರು ಫ್ರೆಂಡ್ಸ್. ಆಕ್ಚುಲಿ ಕಪ್ಪೆಗೆ ನೀವ್ ಏನಾದ್ರು ಒಂದು ಹೇಳ್ಕೊಟ್ರೆ ಅದನ್ನ ಹೆಂಗ್ ಹೇಳ್ಕೊಡ್ತಿರೋ ಹಂಗ್ ಮಾಡ್ತಾರೆ. ಅವರು ಹಂಗೆ ಹೆಂಗೆ ಅಂದ್ರೆ ನೀವ್ ಹೇಳ್ಕೊಟ್ರೆ ಅಷ್ಟೇ ಮಾಡೋದು. ಅವರು ನಾರ್ಮಲ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರೆ ಮಾತಾಡ್ತಾರೆ, ಸ್ವಲ್ಪ ಸ್ಟ್ರಕ್ ಆಯ್ತಾರೆ. ನೀವ್ ನೋಡಿರ್ತೀರಾ ವಿಡಿಯೋ, ತುಂಬಾ ಯೋಚಿಸ್ತಾರೆ. ಯಾರಾದ್ರೂ ಒಬ್ರು ಹೇಳ್ಕೊಡ್ಬೇಕು. ಅವರು ಸ್ವಲ್ಪ ಹಂಗೆ ಡಿಸೇಬಲ್ ತರಾನೇ. ಅಲ್ಲ, ನೀವು ಭೇಟಿ ಆಗಿದ್ ವಿಡಿಯೋ ಒಂದು ಪೋಸ್ಟ್ ಮಾಡಿದ್ರು ಕಿಪಿ ನೀವು ಅವ್ರ ಜೊತೆ. ಅವಾಗ ಏನಾಗಿತ್ತಂದ್ರೆ ಕಪ್ಪೆ, ಹೊಳೆನರಸೀಪುರದ ಕಪ್ಪೆ, ಏನು ಅವ್ರದ್ದು ಹೆಸರು ಫುಲ್ ನೇಮು? ಸುನಿಲ್ ಕಪ್ಪೆ. ಅವ್ರದ್ದು ಏನಂತಂದ್ರೆ ನಾರ್ಮಲ್ ಆಗಿ ಜೋಶಾಗಿ ಮಾತಾಡ್ತಾ ಇದ್ರು. ನೀವು ಪಕ್ಕದಲ್ಲಿದ್ದ ನೋಡ್ರೆ ಫುಲ್ ನರ್ವಸ್ ಆಗಿದ್ದಾರೆ, ಜಾಸ್ತಿ ಏನು ಮಾತಾಡ್ತಾ ಇಲ್ಲ. ಸೊ ಹೆಂಗಿತ್ತು ಒಂದು ಮಾತುಕತೆ ಭೇಟಿ? ಅಂದ್ರೆ ನಾನು ಅವ್ರನ್ನ ಪ್ರಮೋಷನ್ ಗೋಸ್ಕರ ಬಳಸ್ಕೊಂಡಿಲ್ಲ. ನಾನು ನನ್ನ ಹೆಸರಲ್ಲಿ ಹೇಳಿದ್ದಾರೆ, ನಾನು ಆ ವ್ಯಕ್ತಿನ ತಿಳ್ಕೊಂಡೆ. ತುಂಬಾ ಖುಷಿ ಆಗೋಯ್ತು ನನಗೊಂಥರ. ಏನಪ್ಪ ಇಷ್ಟ ಚೆನ್ನಾಗ್ ಮಾತಾಡ್ತಾರೆ, ಏನಪ್ಪ ಇಷ್ಟು ಒಂದು ಒಂದ್ ವ್ಯಕ್ತಿ ಇದಾರೆ. ಅಪ್ಪ ಇಂಥವ್ರು ನಾನು ಯಾರ್ಯಾರಿಗೋ ಸಪೋರ್ಟ್ ಮಾಡಿದೀನಿ, ಇಂಥವ್ರು ಮಾಡೋಣ ಅಂತ ನನ್ ಮನ್ಸಿಗೆ ಅನ್ಸ್ಬಿಡ್ತು. ಅಲ್ಲಿ ನಾನು ಏನ್ ಮಾಡಿದೆ, ಪಕ್ಕದಲ್ಲಿ ನಿಂತ್ಕೊಂಡು ಮಾತ್ ಬರ್ತಾ ಇಲ್ಲ ಅವರಿಗೆ. ನನಗೆ ತುಂಬಾ ಬೇಜಾರಾಗ್ತಿದೆ, ಖುಷಿ ಆಗ್ತಿದೆ. ಅವ್ರು ಮಾತಾಡ್ಲಿ ಅಂತ ನಾನು ಸುಮ್ನೆ ಇದೆ. ಆಮೇಲೆ ಅವ್ರು ಚೆನ್ನಾಗ್ ಮಾತಾಡ, ಇವನ್ ವಿಡಿಯೋದಲ್ಲಿ ಮುಂದೆಲ್ಲ ಅವ್ರು ರಿಯಲ್ ಆಗಿ ಅವ್ರು ನನ್ನ ಫಿಕ್ಸೇ ಮಾಡ್ಕೊಬಿಟ್ಟಿದ್ದಾರೆ. ನಾನೇ ಅವ್ರ ಲವರು ಅನ್ನೋ ತರ ಫಿಕ್ಸೇ ಮಾಡ್ಕೊಬಿಟ್ಟಿದ್ದಾರೆ. ಯಾವಾಗಾದ್ರೂ ಕಾಲ್ ಮಾಡ್ತಾರೆ, ಕಾಲ್ ಮಾಡ್ಬಿಟ್ಟು ಮಾತಾಡ್ತಾರೆ. ಲೈಕ್ ನನ್ನ ಹೆಂಗ್ ಕೇಳ್ತಾರೆ, ಏನಕ್ಕೆ ನೀನು ತುಮಕೂರು ಮುತ್ತು ಅಂತ ಮುತ್ತು ಹನುಮಂತ್ ಅಂತಿದಾರಲ್ಲ, ಅವ್ರ ಹತ್ರ ಏನಕ್ಕೆ ಹೋದೆ ಅಂತ ಕೇಳ್ತಾರೆ. ನನ್ಗೆ ಆತರ ಎಲ್ಲ ಕೇಳ್ದಾಗ ಒಂಥರ ಖುಷಿ ಆಗೋದು, ಒಂಥರ ನಗು ಬರೋದು. ಅವ್ರು ನಾನು ಅವ್ರನ್ನ ನೋಡಿ ನಗೋ ತರ ಆಗಿದೆ. ಬಟ್ ನಗೋ ತರ ಅಂದ್ರೆ ಬೇರೆ ತರ ವ್ಯಂಗ್ಯ ಮಾಡ್ಕೊಂಡಲ್ಲ. ಅವ್ರು ಒಂದು ಟ್ಯಾಲೆಂಟ್ ನ ಅವ್ರೇನೋ ಮಾತಾಡ್ತಾರೆ, ನನ್ನ ನಗಿಸ್ತಿದಾರೆ ಅಂದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಅವರು ನಿಜವಾದ ಎಂಟರ್ಟೈನ್ಮೆಂಟ್ ಅಂದ್ರೆ ಕಪ್ಪೆ ಅವರೇ. ಕಪ್ಪೆ ಅವರೇ ನಿಜವಾದ ಎಂಟರ್ಟೈನ್ಮೆಂಟ್. ನನಗೆ ತುಂಬಾ ಇಷ್ಟ. ಬೇರೆಯವ್ರು ಸ್ವಲ್ಪ ಜನ ಅವ್ರನ್ನ ಕಪ್ಪೆ ಹೋಗು ಬಾ ಅಂತ ಮಾತಾಡ್ತಾರೆ, ನಾನಂತೂ ಕಪ್ಪೆ ಅವರೇ ಅಂತ ಏಕವಚನ ನಾನು ಯಾವತ್ತೂ ಮಾತಾಡ್ಸಲ್ಲ. ಬಿಕಾಸ್ ಅವ್ರು ಇವಾಗ ಜನಕ್ಕೆ ಇದೊಂದು ದೊಡ್ಡ ಕ್ಲಾರಿಟಿ. ಅದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅಂದ್ರೆ ಅವರು ಚಿಕ್ಕವರಿದಾರೋ ದೊಡ್ಡವರಿದಾರೋ ಅದು ವ್ಯತ್ಯಾಸ ಬರಲ್ಲ. ಬಟ್ ಅವ್ರು ನನ್ನ ಹೆಸರಿಂದ ವಿಡಿಯೋ ಮಾಡ್ತಿದ್ರು, ಅಂತವ್ರು ಮಾಡ್ತಿದ್ದ ಗ್ರೇಟ್ ಅನ್ಸ್ಬೇಕು ನನಗೆ. ಅಂತವ್ರು ಮಾಡ್ತಾ ಇದಾರಲ್ಲ, ಬೇರೆ ಯಾರ್ಯಾರೋ ಕಿಪಿ 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 ಅಂತ ಮಾಡ್ತಾ ಇದಾರ ಅಂದ್ಮೇಲೆ ಅಂತವ್ರು ಮಾಡ್ತಾ ಇದಾರೆ, ಅಂತವ್ರು ನನ್ ಸಪೋರ್ಟ್ ನಿಂತವ್ರಲ್ಲ. ಅದಕ್ಕೊಂದು ಗ್ರೇಟ್ನೆಸ್ ಗೆ ನನ್ಗೆ ಅವ್ರು ನಿಜವಾಗ್ ನನಗೆ ಒಂಥರ ಪ್ರೌಡ್ ಫೀಲ್ ಆಗೋಯ್ತು. ಅವ್ರನ್ನ ಬೇರೆಯವ್ರು ನೋಡ್ಕೊಂತಿದಾರೆ, ಏನೋ ಬೇರೆಯವ್ರು ಅಂದ್ರೆ ಅವ್ರ ಫ್ರೆಂಡ್ಸ್ ಗಳು ನೋಡ್ಕೊಂತಿದಾರೆ. ಒಂದ್ ಗ್ರೇಟ್ ಮಾತಾಡ್ತಾ ಸ್ಕಿಲ್ ಹಂಗೆ ಕಡಿತಾ ಇದಾರೆ ಮಾತಾಡೋದು. ಅಂತವ್ರು ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನು ಲಾಸ್ ಆಗಲ್ಲ. ಅಂತವ್ರ ಐಡಿ ಬೆಳೆದ್ರು ಲಾಸ್ ಆಗಲ್ಲ ನನಗೆ. ಯಾಕಂದ್ರೆ ಅವ್ರು ಬೆಳೀಲಿ, ಅವ್ರು ಮುಂದಕ್ಕೆ ಹೋಗ್ಲಿ. ಎಂತೆಂತವ್ರು ಮುಂದಕ್ಕೆ ಹೋಗೋರ ಅಂದ್ರೆ ಅವರು ಹೋಗ್ಲಿ. ಕರೆಕ್ಟ್. ಅಂದ್ರೆ ಇವಾಗ ಕಪ್ಪೆ ಅವ್ರನ್ನ ಭೇಟಿ ಆದ್ಮೇಲೆ ಅಂದ್ರೆ ಒಳ್ಳೆ ಖುಷಿ ಆಯ್ತು, ಒಳ್ಳೆ ವ್ಯಕ್ತಿ, ಸಂತೋಷ ಆಯ್ತು ಅಂತ ಹೇಳಿದ್ರಿ. ಆ ಒಂದು ಉದ್ದೇಶಕ್ಕೆ ಈ ಕ್ವಶನ್ ಕೇಳ್ತಾ ಇದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಭೇಟಿ ಆದ್ಮೇಲೆ ನೀವು ನೋಡಿರ್ತೀರ, ಸಾಕಷ್ಟು ಕಮೆಂಟ್ ಬಂದಿರುತ್ತೆ, ಇಬ್ರು ಜೋಡಿ ಸಕ್ಕತ್ತಾಗಿದೆ, ಕಪ್ಪೆ ಕಿಪ್ಪಿ ಒಂದಾದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಅದಕ್ಕೆ ಏನ್ ಹೇಳ್ತೀರಾ? ಫ್ಯೂಚರ್ ಅಲ್ಲಿ ಅದೇನಾದ್ರೂ ಆಗೋ ಚಾನ್ಸ್ ಇದೆಯಾ? ಆ ಕಮೆಂಟ್ ಗಳಿಗೆ ಏನ್ ಆನ್ಸರ್? ಫ್ಯೂಚರ್ ಅಲ್ಲಿ ಅದೇನಾದ್ರು ಚಾನ್ಸ್ ಇದೆಯಾ? ಇಲ್ಲ, ಆತರ ಎಲ್ಲ ಏನಿಲ್ಲ. ಏನಕ್ಕೆ ಅಂದ್ರೆ ನಾನು ಅವ್ರನ್ನ ಲೈಕ್
ಪಾಪು ಲೈಕ್ ಆತರ ರೀತಿಲಿ ನೋಡ್ತಾ ಇರೋದು. ಯಾಕೆಂದ್ರೆ ಅವ್ರನ್ನ ನನ್ ಮದ್ವೆ ಆಗಲ್ಲ ಅಂತಲ್ಲ, ಅಂತ ಮಕ್ಳನ್ನ ಮದ್ವೆ ಆಗಲ್ಲ ಅಂತಲ್ಲ, ಬಟ್ ನಂಗೆ ಮದ್ವೆ ಇಂಟ್ರೆಸ್ಟ್ ಹೋಗೇ ಬಿಟ್ಟಿದೆ. ನನಗೇನಂದ್ರೆ ಅಂತವ್ರಿಗೆ ಎಂಕರೇಜ್ ಮಾಡ್ಬೇಕು, ಅಂತವ್ರನ್ನ ಬೆಳೆಸ್ಬೇಕು. ಇವಾಗ ನಾನು ಒಂದ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರೋ ಕಾರಣಕ್ಕಾಗಿ ಅಂತವ್ ನಮ್ಮಂಗಿರೋರು ಬೆಳಿಬೇಕು. ನಮ್ಮನ್ನ ನೋಡಿ ಅವ್ರು ಮುಂದೆ ಬಂದವ್ರಲ್ಲ, ಅದು ಪ್ರೌಡ್ ಫೀಲ್. ಇವಾಗ ಎಲ್ಲೋ ಇದ್ದವ್ರು ನನ್ನ ನೋಡಿ ಮುಂದೆ ಬಂದ ಕಿಪಿ ಕೀರ್ತನೆ ಮಾಡ್ತಿದಾರೆ, ನಾನು ಮಾಡೋಣ ಅಂತ ಮುಂದೆ ಬಂದಿದಾರಲ್ಲ, ಅಂತವ್ರನ್ನ ಮುಂದಕ್ಕೆ ಹೋಗಕ್ ಬಿಡ್ಬೇಕು ಅಂತ ಅಂತವ್ರನ್ನ ತುಳಿಯ ಪ್ರಯತ್ನ ಮಾಡ್ಬಾರ್ದು. ಅದಕ್ಕೋಸ್ಕರ ನಾನು ಅವ್ರನ್ನ ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀನಿ. ಅವರೇ ಆಗ್ಲಿ ಯಾರೇ ಕಷ್ಟದಲ್ಲಿ ಬಡ ವ್ಯಕ್ತಿಗಳು ಅಂದ್ರೆ ವೈಯಕ್ತಿಕವಾಗಿ ಮನೇಲಿ ಪ್ರಾಬ್ಲಮ್ ಇದ್ದು ಏನೋ ಟ್ಯಾಲೆಂಟ್ ಇರೋನು ಬೆಳೆಸ್ತೀನಪ್ಪ. ನಾನು ಟ್ಯಾಲೆಂಟ್ ಇರೋರು ಮುಂದಕ್ಕೆ ಹೋಗ್ಲಿ, ಎಲ್ಲಾರು ಮುಂದಕ್ಕೆ ಹೋಗ್ಬೇಕು, ಯಾರನ್ನು ವ್ಯಂಗ್ಯ ಮಾಡ್ಬಾರ್ದು. ನಾನು ಯಾವತ್ತೂ ಅಷ್ಟೇ ಸುನಿಲ್ ಕಪ್ಪೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀನಿ. ಇದ್ರ ಕಂಡ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಹೋಗೋ ಬಾರೋ ಅಂತೆಲ್ಲ ಹೇಳೋ ರೈಸ್ ನನಗಿಲ್ಲ. ಬಿಕಾಸ್ ನಾನ್ ಕಂಟೆಂಟ್ ಕ್ರಿಯೇಟರ್, ಅವರು ಕಂಟೆಂಟ್. ಇವನ್ ನಾವೊಬ್ರು ಮಾನವತೆ ಆಗಿರೋರು, ನಾವು ಒಂದು ಪರ್ಸನ್ಗಳು, ಅವ್ರಿಗೊಂದು ರೆಸ್ಪೆಕ್ಟ್ ಅಂತ ಒಂದು ತಂದೆ ಒಂದು ಗೌರವ ಇರುವಂತ ಸೊಸೈಟಿ ಯಾವ್ದೇ ಪೊಸಿಷನ್ ಏನೇ ಇರ್ಲಿ ಅವ್ರಿಗೊಂದು ಗೌರವ ಇರುತ್ತೆ. ಅವ್ರು ಹಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅಂತ ಹೇಳಕ್ ಆಗಲ್ಲ. ಬಟ್ ನನ್ನ ಅಭಿಮಾನಿಗಳು ಅವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಾಗ ತುಂಬಾ ಖುಷಿ ಆಗುತ್ತೆ, ಅವ್ರನ್ನ ಲವ್ ಮಾಡಿ ಅನ್ನೋವಾಗ ಖುಷಿ ಆಗುತ್ತೆ, ಎಲ್ಲ ತರ ಹೇಳ್ದೆ ಖುಷಿ ಆಗುತ್ತೆ. ಬಟ್ ನಾನ್ ಅವ್ರಿಗೆ ಒಂದೇ ಹೇಳೋದು, ಅವ್ರ ಲವ್ ಮಾಡೋಣ ಅಂತ ಹೇಳಲ್ಲ, ಅವ್ರ ಮದ್ವೆ ಆಗಲ್ಲ ಅಂತ ಹೇಳಲ್ಲ. ಬಟ್ ನಾನ್ ಏನ್ ಹೇಳ್ತೀನಿ, ನಂಗೆ ಮದ್ವೆ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬಟ್ ಅವ್ರನ್ನ ನಾನ್ ನೋಡ್ತಿರೋ ರೀತಿನೇ ಪಾಪು ತರ ಒಂದು ಒಳ್ಳೆ ರೀತಿಲಿ ನೋಡ್ತಾ ಇದ್ದೀನಿ. ನೀವೇ ಪಾಪು, ನೀವೇ ಒಬ್ರು ಪಾಪು ತರ ನೋಡ್ತಾ ಇದ್ದೀರಾ. ಇನ್ನ ಸೆಕೆಂಡ್ ಇನ್ನ ತುಮಕೂರು ಇವ್ರು ಏನು ಮುತ್ತು ಅಲ್ವಾ, ಮುತ್ತು ಅವರು ಒಂದ್ ಕಡೆ ಒಂದ್ ಟೈಮಲ್ಲಿ ಹೆಂಗಾಗಿತ್ತಂದ್ರೆ ಈ ರಷ್ಯಾ ಉಕ್ರೇನ್ ವಾರ್ ತರ ತುಮಕೂರು ಹೊಳೆನರಸೀಪುರ ವಾರ್ ಆಗ್ಬಿಟ್ಟಿತ್ತು. ಸೊ ಆ ಒಂದ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಅವ್ರಿಬ್ರು ಚೆನ್ನಾಗಿದಾರ ಅಂತ? ಅವ್ರಿಬ್ರು ವೈಯಕ್ತಿಕವಾಗಿ ಚೆನ್ನಾಗಿ ಹೇಳ್ತಾರೆ, ಏನಕ್ಕೆ ಅಂತ ವೇಷಗಳಿಲ್ಲ, ಜಸ್ಟ್ ಕಾಮಿಡಿಗಾಗಿ ಮಾಡ್ತಾ ಇರೋದು. ಮತ್ತೆ ಇನ್ನೊಂದೇನಂದ್ರೆ ನಾನು ತುಮಕೂರು ಅನ್ನಂಗೆ ಬೈದ್ಬಿಟ್ಟಿದೆ ಹೋಗ್ಬಿಟ್ಟು. ಅವ್ರು ಚಾಕು ತೋರ್ಸ್ಕೊಂಡು ವಿಡಿಯೋ ಮಾಡಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯೂಸ್ ಚಾನೆಲ್ ಗಳೆಲ್ಲ ಏನೇನೋ ಬಂದ್ಬಿಟ್ಟಿತ್ತು. ಪೊಲೀಸರು ಕೂಡ ಕರೆದಿ ವಿಡಿಯೋ ಮಾಡಿಸಿದ್ರು. ನನಗೆ ಸಿಟ್ಟೆ ಬಂದ್ಬಿಟ್ಟಿತ್ತು. ನಾನು ಹೋಗೋ ವಾಯ್ಸ್ ಮೆಸೇಜ್ ಅಲ್ಲಿ ಸರಿಯಾಗಿ ಬೈದಾಕ್ಬಿಟ್ಟಿದ್ದೀನಿ. ನಂಗೆ ಏಕವಚನ ಎಲ್ಲ ಬೈದ, ನೀನ್ ಏನ್ ವಿಡಿಯೋ ಮಾಡ್ತೀಯ ಹಿಂಗೆ ಹಿಂಗೆ ಅಂತೆಲ್ಲ ಸರಿಯಾಗಿ ಬೈದಾಕಿದ್ದೆ. ಕಮೆಂಟ್ ಬಾಕ್ಸ್ ಅಲ್ಲೂ ಹೋಗಿ ಮುಗಿತಾ ಇದೆ. ನನ್ ನೋಡ ನಂಗೆ ಇಷ್ಟನೇ ಆಗ್ತಿದ್ದಿಲ್ಲ ಆ ಟೈಮಲ್ಲಿ. ನನಗಂದ್ರೆ ಅವ್ರು ಟಿವಿಲೆಲ್ಲ ಬಂದ್ಬಿಟ್ಟು ನನ್ನ ಹೆಸರು ಸುಮ್ನೆ ನಾನು ಎಲ್ಲೋ ಇದ್ದವ್ರನ್ನ ಸುಮ್ನೆ ನನ್ಗೆ ಹೆಸರನ್ನ ಹಾಳು ಮಾಡ್ತಾವ್ರಲ್ಲ ಅಂತ ಕೋಪ ಬಂದ್ಬಿಡ್ತು. ಅವಾಗ ನಾನು ಆಮೇಲೆ ಹೋಗ್ಬಿಟ್ಟು ಅವ್ರ ವಯಸ್ಸು ಹಾಕಿದ್ರು, ಇಲ್ಲ ಹಂಗಲ್ಲ ಹಿಂಗಲ್ಲ, ನಾನು ನಿನ್ನ ಅಭಿಮಾನಿ ಅದು ಇದು. ನಾನ್ ಕಾಂಪ್ರಮೈಸೇ ಆಗಿಲ್ಲ, ನನ್ ಸಿಟ್ಟೆ ನಂಗೆ ತುಂಬಾ ಸಿಟ್ಟು ಬರುತ್ತೆ, ಶಾರ್ಟ್ ಟೆಂಪರ್. ಸರಿಯಾಗಿ ಬೈದ್ ಹಾಕ್ಬಿಟ್ಟಿದ್ದೆ. ಆಮೇಲೆ ಏನಾಗೋಯ್ತು, ಮಾರನೇ ದಿವಸ ಹೋಗಿ ಅವ್ರದೆಲ್ಲ ಸಾಲ ಆಮೇಲೆ ಸ್ವಲ್ಪ ದಿವಸ ಒಂದ್ ವೀಕ್ ಆಮೇಲೆ ನಾನೇ ಹೋಗಿ ಮೆಸೇಜ್ ಹಾಕ್ತೆ, ಹೇಳ್ದೆ, ಅಣ್ಣ ನೀವ್ ಈ ತರ ಮಾಡ್ಬೇಡಿ ಅಣ್ಣ, ನನ್ ವಿಡಿಯೋ ಮಾಡಿ ಬೇಡ ಅನ್ನಲ್ಲ, ಬಟ್ ಈ ತರ ಚಾಕು ತೋಡ್ಸ್ಕೊಂಡು ಅದು ಇದು ವಿಡಿಯೋ ಮಾಡ್ಬೇಡಿ. ಆಮೇಲೆ ಈ ತರ ಮತ್ತೆ ಪ್ಯಾಚ್ ಅಪ್ ಆದ್ಮೇಲೆ ನಾನು ಒಂದ್ ಹೇಳ್ದೆ. ಆಮೇಲೆ ಅದು ಸಂಬಂಧ ಕಟ್ಬಿಡ್ತಾನೆ, ಅದು ಭಯಕ್ಕೆ ನಾನು ಹೋಗಿ ಹೇಳ್ದೆ, ನೋಡಿ ನನ್ ವಿಡಿಯೋ ಮಾಡ್ಬೇಡಿ ನೀವು ಅಂತ ಹೇಳ್ದೆ. ಆಮೇಲೆ ನನಗೆ ಅನ್ಸ್ಬಿಡ್ತು, ಮಾಡಿದ್ರೆ ಏನು ಆಗುತ್ತೆ ಅಂತ ನನಗೂ ಅನಿಸ್ತು. ಆಮೇಲೆ ನಿಜ ವೈಯಕ್ತಿಕವಾಗಿ ಅವ್ರು ಮೀಟ್ ಮಾಡಿದಾಗ ತುಂಬಾ ಒಳ್ಳೆಯವರು. ಪ್ಲಾನ್ ಮಾಡಿದ್ ನಾನು ಯಾವ ತರ ಪ್ಲಾನ್ ಮಾಡಿದೆ ಅಂದ್ರೆ, ಇವಾಗ ಒಂದ್ ಸರ್ಪ್ರೈಸ್ ಕೊಡ್ತೀನಿ ನಿನ್ಗೆ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ದೆ. ಹೌದಾ, ಏನ್ ಸರ್ಪ್ರೈಸ್ ಅಂತ ಹೇಳಿದ್ರು. ಆಕ್ಚುಲಿ ಒಂದು ಅದ್ ವಿಡಿಯೋ ಮಾಡಿ ಬಿಟ್ಟಿದೀವಿ. ಆಕ್ಚುಲಿ ಕಿಪ್ಪಿ ಕೀರ್ತಿ ಗೊತ್ತಿರಲಿಲ್ಲ ಅವ್ರನ್ನೇ ಮೀಟ್ ಮಾಡಿಸ್ತೀವಿ ಅಂತ. ಹೋಗಿ ಅವರು ತುಮಕೂರ್ಗ್ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ನಮಗ್ ತುಂಬಾ ಖುಷಿ ಆಯ್ತು. ಅವ್ರು ಒಂದ್ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾ ಇರೋದು, ಬರೀ ಅವ್ರದ್ದು ಐಡಿ ಗೊತ್ತಿಲ್ಲ ಜನಕ್ಕೆ. ಮೋಸ್ಟ್ ಆಫ್ ಆಲ್ 4,000 ಫಾಲೋವರ್ಸ್ ಇದ್ರು. ನನ್ನ ಇಂಟೆನ್ಷನ್ ಏನಿತ್ತು ಗೊತ್ತಾ, ಈ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಪ್ಪೆ ಕಿಪ್ಪಿ ಮತ್ತೆ ಮುತ್ತು ಇವ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದು ಕ್ಲಾರಿಫಿಕೇಶನ್ ಫಸ್ಟ್ ಕೊಡ್ಬೇಕಾಗಿತ್ತು. ಆಮೇಲೆ ನಮ್ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ಸಹಾಯ ಆಗೋದು ಅದೆಲ್ಲ ಹೇಳಲ್ಲ. ಆದ್ರೆ ಅದು ಬಿಟ್ಟು ಅವ್ರಿಗೆ ರೀಚ್ ಬರ್ಬೇಕು, ಅವ್ರು ನಮ್ಮಿಂದ ಸ್ವಲ್ಪ ಇದು ಕಿಪ್ಪಿ ಸಪೋರ್ಟ್ ನಿಂತವಳೆ ಅನ್ನೋದು ಗೊತ್ತಾಗ್ಬೇಕು. ನಾನು ಅವ್ರಿಗೆ ಹೇಳಿದೀನಿ, ತುಂಬಾ ಹೇಳಿದೀನಿ, ಈ ತರ ಡೈಲಿ ಬಿಡಿ, ಡೈಲಿ ವಿಡಿಯೋಸ್ ಮಾಡಿ, ಈ ತರ ಮಾಡಿ ಅಂತ. ಇವ್ರು ಇಬ್ರು ಮೀಟ್ ಮಾಡಿದಾಗ ಫುಲ್ ಖುಷಿ, ಕಿಪ್ಪಿ ಖುಷಿ ನೋಡಕ್ಕೆ ನಾನು ಇದ್ ಮಾಡಿದೆ. ಯಾಕಂದ್ರೆ ಅದು ಜನಕ್ಕೆ ಅದು ಬ್ಯಾಡ್ ಆಗೇ ಇತ್ತು. ಅದು ತಗೊಳ್ಳೋ ರೀತಿ ಒಬ್ಬೊಬ್ರು ಪಾಸ್ ನಗಾಡ್ಕೊಂಡ್ ತಗೋತಾ ಇದ್ರು, ಸ್ವಲ್ಪ ಜನ ಬ್ಯಾಡ್ ಆಗ್ತಾರೆ. ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಅದರಿಂದಾನೇ ನಾನು ಇವಳಿಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಲ್ಲಿ. ಬಟ್ ಅವ್ರನ್ನ ಮೀಟ್ ಮಾಡಿದಾಗ ನಂಗೆ ತುಂಬಾ ಖುಷಿನೂ ಆಯ್ತು. ಬಟ್ ಅವ್ರಿಗೆ ವೈಯಕ್ತಿಕ ಸಾರಿನೂ ಕೇಳಿದೀನಿ, ಬೈದಿದ್ದಕ್ಕೆ ಅದು ಇದು. ನಾವು ತುಂಬಾ ಒಳ್ಳೆಯವ್ರು ಕೂಡ. ಬಟ್ ಅವ್ರು ನನ್ಗಿಂತ ಅನುಭವ ಇದೆ ಅವ್ರಿಗೆ. ಸೊ ಅವ್ರು ನನ್ಗೆ ಅಣ್ಣ ತರ, ನಾನು ಅವ್ರ ತಂಗಿ ತರ. ಬಟ್ ವಿಡಿಯೋಸ್ ಅಲ್ಲಿ ಏನೇ ಆದ್ರೂ ಅನ್ಕೊಳ್ಳಿ, ನನ್ಗೆ ಬೇಜಾರಿಲ್ಲ. ಸ್ವಲ್ಪ ಜನ ಅವ್ರನ್ನ ಯೂಸ್ ಮಾಡ್ಕೋತಾರೆ, ಬಳಸ್ಕೋತಾ ಇದಾರೆ ತುಮಕೂರಲ್ಲಿ ಇರೋರು. ಬಟ್ ರಿಯಲ್ ಆಗಿ ನನಗೆ ತುಂಬಾ ಖುಷಿ ಆಗಿದೆ. ತುಮಕೂರಲ್ಲಿ ನನ್ನ ಫ್ಯಾನ್
ಕ್ರೇಜ್ ಬೇರೆನೆ. ಹ್ಮ್. ನನ್ನ ಅಲ್ಲ. ನೋಡಿ ತುಂಬಾ ಇಷ್ಟಪಡ್ತಾರೆ. ಅದು ಅಲ್ಲ. ಮೇನ್ ಆಗಿ ಅಲ್ಲ ಹುಡುಗರು ಹುಡುಗಿರು ಹುಡುಗಿರು ನಾನು ಹೇಳಲ್ಲ, ಹುಡುಗರು ಅಷ್ಟು ಕ್ರೇಜ್ ಇದಾರೆ ನನಗೆ. ಓಕೆ ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರಪ್ಪ. ಹೆಣ್ಮಕ್ಳು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಹೆಣ್ಮಕ್ಳಿಗಿಂತ ಜಾಸ್ತಿ ಹುಡುಗ್ರು. ಬಾಯ್ಸ್. ಇಡೀ ನಾನು ಕರ್ನಾಟಕ ಯಾಕೆ ಹೆಣ್ಮಕ್ಳು ಅಂತ ಇರ್ತೀನಿ ಗೊತ್ತಾ? ಹ್ಮ್. ಇವಾಗ ನನ್ಗೇನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ, ಒಂದು ನನ್ ತಾಯಿ, ನಮ್ಮ ಅಕ್ಕ, ನನ್ ಫ್ರೆಂಡ್, ಅದು ಹೆಣ್ಮಗು ಹತ್ರ ಹೇಳ್ಕೊಂಡಾಗ್ಲೇ ಅದೊಂಥರ ಸಮಾಧಾನ ಆಗುತ್ತೆ. ಏನೇ ಇದ್ರು ಒಂದ್ ಹೆಣ್ಮಗು ಹತ್ರ ಹೇಳ್ಕೊಂಡು, ಹುಡುಗರ ಹತ್ರ ಹೇಳೋದು ಅದೊಂದು ಡಿಫ್ರೆಂಟ್ ಸ್ಟೈಲು. ಹೋಗ್ ಹೊಡಿ ಅದು ಇದು ಅಂತ. ಬಟ್ ಹೆಣ್ಮಕ್ಳು ಸಮಾಧಾನ ಮಾಡೋ ತರ ಯಾರು ಸಮಾಧಾನ ಅದು ಮಾಡಲ್ಲ. ನಿಜಾನೇ, ನಾನು ಇಲ್ಲ ಅಂತ ಎಸ್ಪೆಷಲಿ ಹೇಳ್ತಾ ಇಲ್ಲ. ತಾಯಂದಿರು, ಅಕ್ಕಂದಿರು, ತಂಗಿದಿರು ಇರ್ತಾರಲ್ಲ, ಹೌದು ಅದು. ಆಮೇಲೆ ಇನ್ನೊಂದು ಬೆಸ್ಟಿ ಅಂತಾರ ಗೊತ್ತಾ? ನನ್ಗೊಬ್ರು ಬೆಸ್ಟ್ ಫ್ರೆಂಡ್ ಇದಾರೆ. ಹ್ಮ್. ಅದು ಹುಡುಗಿನೇ. ಹ್ಮ್. ನಮ್ದು ಬಾಂಡಿಂಗ್ ಹೆಂಗಂದ್ರೆ, ನಮ್ದು 13 ವರ್ಷ ಫ್ರೆಂಡ್ಶಿಪ್. ನಮ್ದು ಹೆಂಗಂದ್ರೆ ಒಂಥರ ರಿಲ್ಯಾಕ್ಸ್. ಆಮೇಲೆ ಇನ್ನೊಂದ್ ಏನೇ ಆದ್ರೂ ನಾನು ಕಾವ್ಯ ಅವ್ರ ಹತ್ರನೇ ಹೇಳೋದು. ಫಸ್ಟ್ ನನ್ನ ಪ್ರಾಬ್ಲಮ್ ಕಾವ್ಯ ಅವ್ರ ಹತ್ರ ಹೇಳೋದು. ಅವಾಗ ಏನಂದ್ರೆ ಅವ್ರ ಕಡೆಯಿಂದ ಸೊಲ್ಯೂಷನ್ ಬರುತ್ತಲ್ಲ, ಅದೊಂಥರ ಬೆಸ್ಟ್, ಅದೊಂಥರ ಮ್ಯಾಜಿಕ್ ಅಂತಾರಲ್ಲ. ಓಕೆ ಓಕೆ ಹುಡುಗರ್ಗೆ ಮೇನು ಹೆಣ್ಮಕ್ಳೇ ಆಗೋದು. ಅದು ಯಾಕೆ ಹುಡುಗರು ಆಗ್ತಾರೆ, ಬಟ್ ಹೆಣ್ಮಕ್ಳಲ್ಲಿ ಅದು ಹೇಳಿದ್ನಲ್ಲ ತಾಯಿ. ಅದಕ್ಕೆ ಹುಡುಗರು ನನ್ನ ಇಷ್ಟ ಪಡ್ತಾರೆ ಅಂತ ಹೇಳಿದ್ದು. ಬಟ್ ಹುಡುಗರು ಸೀರಿಯಸ್ ಆಗಿ ನಾನು ಹುಡುಗಿ ನನ್ಗೆಲ್ಲ ಬರೀ ವೇಷ ಮಾಡೋಳೆ ಕೆಲವೊಬ್ರು ಎಲ್ಲಾರು. ಏನಿದ್ರು ಲಾಸ್ಟ್ ಹುಡುಗಿರ ಹತ್ರನೇ ಅಲ್ಲ, ಹೋಗ್ಬೇಕು. ಒಂದ್ ನಿಮಿಷ ಹುಡುಗಿರು ಕೆಲವೊಬ್ರು ನನ್ಗೆ ನಿನ್ ಮುಖಕ್ಕಿದೆಲ್ಲ ಬೇಕಾ ಅದು ಇದು ಎಂಕರೇಜ್ ಮಾಡಲ್ಲ. ಕೆಲವೊಬ್ರು ಹುಡ್ಕೊಂಡು ಮೆಸೇಜ್ ಹಾಕ್ತಾರೆ. ಅದೇ ಹುಡುಗರು ಯಾವತ್ತು ಹಂಗ್ ಮೆಸೇಜ್ ಹಾಕೋರೇ ಇಲ್ಲ. ಕೆಲವೊಬ್ರು ಬಂದ್ಬಿಟ್ಟು ಕಿಪಿಕ್ ಇರ್ತೀನಿ ನಾನು ನಿನ್ನಂದ್ರೆ ನಂಗೆ ಇಷ್ಟ ಆಗುತ್ತೆ, ನಿನ್ ಕ್ರಶ್, ಕನ್ನಡ ಕ್ರಶ್ ಅಂತಾನೆ ಮಾಡ್ಬಿಟ್ಟವ್ರು ಅವರು ಅಂತೂ. ನಂಗೆ ಅಂತ ತುಂಬಾ ಇಷ್ಟ ಆಗ್ಬಿಡುತ್ತೆ ಹುಡುಗರ್ನ ಲೈಕ್ ಅವರು ಎಂಕರೇಜ್ ಮಾಡೋ ನೋಡಿ. ಅದಕ್ಕೆ ಹುಡುಗರು ನಂಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಹುಡುಗರ್ಗೆ ಹೇಳ್ತಾ ಇದೀನಿ. ಹುಡುಗರು ಫ್ರೆಂಡ್ಶಿಪ್ ಅಲ್ಲಿ ನಿಯತ್ತಾಗಿರುತ್ತೆ, ಬಟ್ ನನ್ನ ಇದ್ರಲ್ಲಿ ಹುಡುಗರು ಫ್ರೆಂಡ್ಶಿಪ್ ಅಲ್ಲಿ ನಿಯತ್ತಾಗಿಲ್ಲ. ನಿಮಿಗೂ ಇಬ್ರಿಗೂ ಆ ವಿಚಾರಕ್ಕೆ ಜಗಳ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಕ್ರಶ್ ನಾನು ಅಂತ. ಹ್ಮ್. ಯಾಕಂದ್ರೆ ಕ್ರಶ್ ಅಂತ ಕನ್ನಡ ಕ್ರಶ್ ಅಂದ್ರೆ ಇವರು ಕ್ರಶ್ ಅಂತ ಫೇಮಸ್, ಇನ್ಸ್ಟಾಗ್ರಾಮ್ ಕ್ರಶ್ ಅಂತ ಫೇಮಸ್ Okay. ಆದ್ರು. ನನ್ನ ಕರ್ನಾಟಕ ಜನತೆನೆ ಇಷ್ಟಪಟ್ಟು ಕ್ರಶ್ ಅಂದ್ರೆ ಇವಾಗ ಮಾಡ್ತಾರೆ. ಏನಂದ್ರೆ ಹುಡುಗಿರಿಗೆ ನೀವು ಕ್ರಶ್, ಹುಡುಗರಿಗೆ ನಿಮ್ಗೆ ನಾನು ಹೆಂಗ್ ಪರಿಚಯ, ನಿಮ್ಗೆ ನಾನು ಹೆಂಗ್ ಪರಿಚಯ? ಅಲ್ಲ, ನಮ್ಗೆ ಅದೇ ಕ್ರಶ್ ಇದರಿಂದಾನೇ ಐಡಿ ಅಂತಾನೆ ನಮಗೆ ಪರಿಚಯ. ನಿಮ್ ಒರಿಜಿನಲ್ ಹೆಸರು ನಿಜ ನನಗೆ ಗೊತ್ತಿರ್ಲಿಲ್ಲ. ಅಲ್ವಾ? ನನ್ ಕ್ರಶ್ ಅಂತ ನನ್ನ ಕಂಡಿಡಿಯೋದು. ಇವಾಗ ನೀವು ಇವ್ರನ್ನ ಹೆಂಗ್ ಕಂಡಿಡ್ತೀರಾ? ಕಿಪಿ ಕೀರ್ತಿ ಅಂತ ಕಂಡಿಡಿದ್ದೆ. ಕರೆಕ್ಟಾ? ಅದೇ ಹುಡುಗರು ಕ್ರಶ್ ಕ್ರಶ್ ಯಾರು? ಕ್ರಶ್ ಅಂತ ಕಮೆಂಟ್ ಹಾಕ್ತಾರ. ಅಂದ್ರೆ ಕಮೆಂಟ್ ಬರುತ್ತೆ, ನನಗೆ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಅಂತ ಕಿಪಿ ಅವರೊಂದು. ನನಗೆ ಕಿಪಿ ಕೀರ್ತಿ ಅಂತ ಕರಿಬಹುದು, ಕ್ರಶ್ ಅಂತಾನು ಅಂತಾರೆ. ಕ್ರಶ್ ಅಂತಾನು ಹೇಳ್ತಾರೆ, ಕನ್ನಡ ಕ್ರಶ್ ಅಂತಾನು ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಯಾರೇ ವೈರಲ್ ಆದ್ರೆ ಅವ್ರ ಮಧ್ಯದ ನನ್ ಫೋಟೋ ಹಾಕ್ತಾರೆ. ಇವಾಗ ಮೊನಾಲಿಸಾನು ಯಾರೋ ವೈರಲ್ ಆದ್ರು, ಅವ್ರ ಜೊತೆ ನನ್ನನ್ನ ಹಾಕಿದಕ್ಕೇನು ಎಲ್ಲಾ ಹುಡುಗರಿಗೆ ಮೊನಾಲಿಸಾ ಬರ್ತಾರೆ, ಅದೇ ನಮ್ ಫ್ರೆಂಡ್ ಗೆ ಬರೀ ಕಿಪಿ ಕೀರ್ತಿ ಮಾತ್ರ ಬರ್ತಾರೆ ಅಂತ ಹೇಳಿದ್ರೆ ಅದು ಕ್ರಶ್ ತಾನೆ. ಪ್ರತಿಯೊಬ್ರು ನನ್ನ ಆತರ ಮೆನ್ಷನ್ ಮಾಡಿದ್ವಿ. ಮೊನ್ನೆ ಅಷ್ಟೇ ಯಾರೋ ಹೂವಿನ ಬಾನನ್ ಅಂತ ಯಾವ್ದೋ ಒಂದು ಹುಡುಗಿ ಫೇಮಸ್ ಆಗಿ, ಅವ್ರ ಮಧ್ಯದ ಇನ್ನೊಬ್ಳು ಯಾವ್ದೋ ಫೇಮಸ್ ಆಗಿದೆ, ಅವ್ರ ಮಧ್ಯದ ನನ್ನ ಹಾಕಿದ್ರು. ಆತರ ಹುಡುಗರು ನನ್ನ ಇಷ್ಟ ಪಡ್ತಾರೆ, ಎಲ್ಲೂ ಬಿಟ್ಕೊಡಲ್ಲ. ಯಾಕಂದ್ರೆ ನನ್ನ ಇನ್ನೋಸೆಂಟ್ ನಾನ್ ಮಾತಾಡುವಂತ ವೇ ಅದೆಲ್ಲ ನೋಡಿನೇ ನಾನು ಇಷ್ಟ ಪಡ್ತಾರೆ. ಸುಮ್ನೆ ಯಾವ ಹುಡುಗರು ಇಷ್ಟ ಪಡಲ್ಲ. ಸೊ ಹಿಂಗೆ ನಾನು ಮೊದ್ಲಾಗಿ ಟ್ರೋಲರ್ಸ್ ನನ್ನ ಟ್ರೋಲ್ ಮಾಡಿದ್ರೆ, ಟ್ರೋಲರ್ಸ್ ನಾನು ಬೇರೆ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಬೈದು ವಿಡಿಯೋ ಮಾಡವ್ರೆ ಟ್ರೋಲರ್ಸ್ ಗೆ. ನಾನು ಎಲ್ಲೂ ಕೂಡ ಟ್ರೋಲರ್ಸ್ ಗೆ ನಾನು ಬೈದೂ ಇಲ್ಲ. ನಾನು ಟ್ರೋಲರ್ಸ್ ನ ತುಂಬಾ ರೆಸ್ಪೆಕ್ಟ್ ಮಾಡ್ದೆ. ಅವ್ರನ್ನ ಇಲ್ಲಿಟ್ಟಿದ್ದೀನಿ. ಯಾಕೆ ಹೇಳಿ, ಅವ್ರು ನನ್ನನ್ನು ಲೈಫ್ ಕೊಟ್ಟವ್ರೆ. ಎಲ್ಲೋ ಇದ್ದ ಹುಡುಗಿನ ಟ್ರೋಲ್ ಮಾಡಿ ಲೈಫ್ ಕೊಟ್ಟವ್ರು ಅಂದ್ರೆ ನಾನು ಅವರಿಂದ ಬಂದಿದ್ದೀನಿ. ಅವರಿಂದ ಮತ್ತೆ ನಾನು ಇಷ್ಟಪಡೋ ಜನತೆಯಿಂದ ಬಂದಿದ್ದೀನಿ. ಸೊ ನನ್ನ ಫಾಲೋ ಮಾಡೋ ಅಣ್ಣ ತಮ್ಮ ಅಕ್ಕ ತಂಗಿ ಅವರಿಂದ ಬಂದಿದ್ದೀನಿ. ಟ್ರಾನ್ಸ್ಜೆಂಡರ್ ಇಂದನೂ ಬಂದಿದ್ದೀನಿ. ಯಾಕೆ ಹೇಳಿ, ಟ್ರಾನ್ಸ್ಜೆಂಡರ್ ಗಳು ಕೂಡ ನಂಗೆ ಸಪೋರ್ಟ್ ಇದಾರೆ. ಅದಕ್ಕೋಸ್ಕರ ಅವರಿಂದ ಬಂದಿದ್ದೀನಿ ಅಂದ್ಮೇಲೆ, ಸೊ ನನ್ ಜೊತೆಲಿರೋ ಒಳ್ಳೆ ಫ್ರೆಂಡ್ಸ್ ಗಳಿಂದನೂ ಬಂದಿದ್ದೀನಿ. ಸೊ ಹಂಗಾಗಿ ನಾನು ಅವ್ರಿಗೆ ಅಷ್ಟೊಂದು ಗ್ರೇಸ್ ಮಾಡೋದೇ ತಪ್ಪೇನಿಲ್ಲ. ಗ್ರೇಸ್ ಮಾಡ್ಲೇಬೇಕು. ಯಾರೇ ಆದ್ರೂ ಅಷ್ಟೇ, ಒಬ್ರಿಂದ ಬಂದ್ರು ಅಂದ್ಮೇಲೆ ಅವ್ರಿಗೆ ಯಾವತ್ತು ನಡೆದಿರೋ ದಾರಿನ ಮರ್ತು ಬಿಟ್ಟು ಇವಾಗ ಏನೋ ಫೇಮಸ್ ಆಗಿ ನಾನು ದೌಲತ್ ತೋರ್ಸ್ಕೊಂಡ್ ಕುತ್ಕೋಬಾರ್ದು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಎಲ್ಲ. ಇವಾಗ ನನಗೆ ಇವಾಗ ಬ್ಯಾಡ್ ಗುಡ್ ಎಲ್ಲಾದ್ರೂ ಟ್ರೋಲರ್ಸ್ ಸಪೋರ್ಟ್ ಮಾಡ್ತಾರೆ. ನಂಗೆ ಏನು ಇವಾಗ ನಾನು ಕೆಟ್ಟದಾಗ ಇವಾಗ ನನ್ ಪ್ರಚಾರ ನಡೀತಿದೆ, ಟ್ರೋಲರ್ಸ್ ಎಲ್ಲ ಏನಕ್ ಬರ್ಬೇಕು ನನಗೆ ಸಪೋರ್ಟ್ ಗೆ? ಇಲ್ಲ ಟ್ರಾನ್ಸ್ಜೆಂಡರ್ ಎಲ್ಲ ಏನಕ್ ಬರ್ಬೇಕು? ಅವ್ರ ಮತ್ತಿಲ್ಲ ಇವ್ರು ಏನಕ್ ಬರ್ಬೇಕು, ಅವ್ರು ಏನಕ್ ಬರ್ಬೇಕು? ನಾನು ಒಳ್ಳೆತನ ನನ್ ನಡ್ಕೊಂಡ್ ಬಂದ್ ಆದಿ ಹಂಗಿದೆ. ನಾನು ಫೇಮಸ್ ಆಗ್ಸೋದ್ ನಾನು ಯಾರಿಗೂ ದೌಲತ್ ತೋರ್ಸಿಲ್ಲ. ಟ್ರೋಲರ್ಸ್ ಇಂದ ಬಂತು ಅಂತಾನೆ ಹೇಳ್ದೆ. ಟ್ರೋಲರ್ಸ್ ಎಲ್ಲೋ ಒಂದ್ ಗೌರವ ಕೊಟ್ಟಿದೀನಿ ಅಂದ್ರೆ ಅದ್ ನಾನೇ ಆಗಿರ್ಬೋದು. ಬಿಕಾಸ್ ಬೇರೆ ಅವ್ರು ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನ್ ಕಡೆಯಿಂದ ನಾನು ಗೌರವ, ಒಂದ್ ಕಿಪಿ ಕೀರ್ತಿ ಅಂತ ಒಂದ್ ಹೆಸರಿಂದ ಫೇಮಸ್ ಆಗಿದೀನಿ ಅಂದ್ರೆ ಅದ್ ಫೇಮಸ್ ಮಾಡಿರೋರು ಯಾರು? ಟ್ರೋಲರ್ಸ್. ಇನ್ ನನ್ನ ಜನತೆ ನನ್ನ ಫಾಲೋ ಮಾಡಿದ್ರೆ ಅವ್ರಿಗೂ ಒಂದು ಗೌರವ ಇದೆ. ಸೊ ಹಂಗೆ ಅವರಿಂದ ನಾನು ಒಂದು ಮಟ್ಟಿಗೆ ಬಂದಿದ್ದೀರಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.